ಧರಿಸಿದ ತಕ್ಷಣ ಏನು ಅಪರಾಧ ಮಾಡಿದಾಗಲ್ಲ. ಕೇಸರಿ ಶಾಲೊಳಗೆ ಸಿದ್ಧಾಂತ ಇದೆಯಾ? ಆ ಸಿದ್ಧಾಂತ ಅಂತ ಇರೋದು ನಮ್ಮ ಹೃದಯದಲ್ಲಿ, ನಮ್ಮ ನಡವಳಿಕೆಗಳಲ್ಲಿ ಇರ್ತಕ್ಕಂಥದ್ದು ಸಿದ್ಧಾಂತ ಅನ್ನೋದು. ನಾವು ಆಗ್ತಕ್ಕಂಥ ಧರಿಸಿನ ಮೇಲೆ ಸಿದ್ಧಾಂತ ನಿಂತಿಲ್ಲ. ಇದನ್ನು ಮೊದಲು ಅರ್ಥ ಮಾಡ್ಕೊಳ್ಳಿ. ಈಗ ಇವರೇನೇನೋ ಹಾಕತ್ತವ್ರಲ್ಲ, ಆದರೆ ಒಳಗಡೆ ಏನು ಇಟ್ಕೊಂಡವ್ರೆ, ಏನು ಮಾಡ್ತಾವ್ರೆ, ಇವ್ರ ನಡವಳಿಕೆಗಳೇನಿದೆ? ನಮ್ಮ ಪಕ್ಷದ ಸಿದ್ಧಾಂತಗಳ ಬಗ್ಗೆ ಏನು ಚರ್ಚೆ ಮಾಡ್ತಾರೋ, JDS ಪಕ್ಷ ಸತ್ಯ ಹೋಯಿತು, ದೇವೇಗೌಡರದ್ದೇನೋ ಮುಂದಿನ ಜನ್ಮ ಅಂತ ಇದ್ದರೆ ಇನ್ನೊಂದು ಸಮಾಜದಲ್ಲಿ ಹುಡ್ತೀನಿ ಅಂತ ಹೇಳಿದರು, ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ದೇಶ ಬಿಟ್ಟು ಹೋಗ್ತೀನಿ ಅಂತ ಹೇಳಿದರು. ಇದೆಲ್ಲ ಇದೆಯಲ್ಲ, ಅದು ಆ ಒಂದು ವಾತಾವರಣ ಅವರಲ್ಲಿ ಮೂಡಲಿಕ್ಕೆ ಕಾರಣ ನಿಮ್ಮಂಥರ ಸವಾಸ ಮಾಡಿದ್ರಲ್ಲ. ಅವರ ಸುದೀರ್ಘ ರಾಜಕೀಯ ಜೀವನದಲ್ಲಿ ಈ ಕಾಂಗ್ರೆಸ್ನ ಹಲವಾರು ರೀತಿಯಲ್ಲಿ ಪ್ರಾರಂಭಿಕ ಅವರು 1962 ಕಾಂಗ್ರೆಸ್ನಲ್ಲಿ ಬಿ ಫಾರಂ ಮೊದಲು ಕೊಟ್ಟು ಮತ್ತೆ ಬಿ ಫಾರಂ ಕಿತ್ಕೊಂಡು ಪಕ್ಷೇತರ ಶಾಸಕರಾದರಲ್ಲ, ಅವತ್ತೇ ಈ ಕಾಂಗ್ರೆಸ್ಸು ದೇವೇಗೌಡರಿಗೆ ಚೂರಿ ಹಾಕ್ದಂಥವ್ರು ಇದೇ ಕಾಂಗ್ರೆಸ್ ಪಕ್ಷ. ಆದರೂ ಸಹ ಈ ಕಾಂಗ್ರೆಸ್ಸು ಅಂತೇಳಿ 1962ರಿಂದ ಇವರು ಹಲವಾರು ರೀತಿ ಇವ್ರಿಗೆ ಅನ್ಯಾಯ ಮಾಡಿದ್ರು, ಅದನ್ನೇ ಓಲೈಸ್ಕೊಂಡು ಬಂದ್ರಲ್ಲ. ಅದರ ಹಣೆ ಬರ ಇವತ್ತು ಇದೆಲ್ಲ ನಡೆದ ಘಟನೆ. ಕಾಂಗ್ರೆಸ್ನವ್ರನ್ನ ನಂಬಿ ಇವತ್ತು ಈ ದೇಶದಲ್ಲಿ ಏನೋ ಸೆಕ್ಯುಲರ್ ಐಡೆಂಟಿಟಿ ಉಳಿಸ್ತಾರೆ ಅಂತ ಹೇಳಿ ಕಾಂಗ್ರೆಸ್ನವ್ರ ಬಗ್ಗೆ ನಂಬಿಕೆ ಇಟ್ಕೊಂಡು ಆ ಒಂದು ಸಿದ್ಧಾಂತದಲ್ಲಿ ಹೋಗಿ ಇವತ್ತು ಇವೆಲ್ಲ ಘಟನೆಗಳು ನಡೆದಿರ್ತಕ್ಕಂಥದ್ದು. ಸಿದ್ದರಾಮಣ್ಣ ಅವರೇ, ಇದನ್ನು ಅರ್ಥ ಮಾಡ್ಕೊಳ್ಳಿ. ಇವತ್ತು ದೇವೇಗೌಡರು ಈ ಇಳಿ ವಯಸ್ಸಿನಲ್ಲಿ ಇಂಥ ಒಂದು ನಿರ್ಧಾರ ಮಾಡೋದಕ್ಕೆ ಕಾರಣ ಏನು, ನಾಳೆ ಬೆಳಗ್ಗೆ ಅವ್ರು ಪ್ರಧಾನಮಂತ್ರಿ ಆಯ್ತಾರೆ ದೇವೇಗೌಡರು, ಇಲ್ಲ ನಾಳೆ ಬೆಳಗ್ಗೆ ಏನು ರಾಷ್ಟ್ರಪತಿಯಾಗಿ ಕೇಳ್ತಾ ಇದ್ದಾರೆ. ಇವತ್ತು ದೇಶದ ಪರಿಸ್ಥಿತಿ ಎಲ್ಲಿಗೆ ತಗೊಂಡೋಗಿದ್ದೀರಿ? ಆ ಹಿನ್ನೆಲೆಯಲ್ಲಿ ದೇವೇಗೌಡರು ಇವತ್ತು ಏನು ಹೇಳಿದ್ದಾರೆ, ಅವತ್ತು ನಿಮ್ಮ ಸವಾಸದಲ್ಲಿ ಏನೇನು ಹೇಳಿಕೆ ಕೊಟ್ಟರು ಅದನ್ನು ಈಗ ಯಾಕೆ ಚರ್ಚೆ ಮಾಡ್ಕೊತೀರಿ? ಮುಗಿದೋದು ಅಧ್ಯಾಯ. ಅವ್ರಿಗೂ ರಿಯಲೈಸೇಷನ್ ಆಗಿದೆ ದೇವೇಗೌಡರಿಗೂ. ನಾನು ಅವತ್ತು ತಗೊಂಡಂಥ ನಿರ್ಧಾರಗಳು ತಪ್ಪು ಅಂತಕ್ಕಂಥ ಬಹುಶಃ ಈಗ ಅವ್ರಿಗೂ ಅರ್ಥವಾಗಿದೆ, ಮನವರಿಕೆ ಆಗಿದೆ. ನಿಮ್ಮ ಸವಾಸದಿಂದ ಏನೇನು ಅನುಭವಿಸಿದ್ದೇವೆ ಅಂತೇಳಿ. ಆದ್ದರಿಂದ ನಿಮ್ಮ ಈ ಹೇಳಿಕೆಗಳಿದೆಯಲ್ಲ, ನೀವುಗಳು ಯಾವಾಗ ಏನೇನು ಹೇಳಿಕೆ ಕೊಟ್ಟಿದ್ದೀರಿ ರಾಜಕಾರಣದಲ್ಲಿ ಕಳೆದ 50 ವರ್ಷದಲ್ಲಿ, ತೆಗೀರಿ ನಿಮ್ಮ ಹೇಳಿಕೆಗಳನ್ನು. ಸೋನಿಯಾ ಗಾಂಧಿ ಬಗ್ಗೆ ಏನು ಮಾತಾಡಿದ್ದೀರಿ, ಇಂದಿರಾ ಗಾಂಧಿ ಬಗ್ಗೆ ಏನು ಮಾಡಿದ್ದೀರಿ, ಇದೇ ರಾಹುಲ್ ಗಾಂಧಿ ಬಗ್ಗೆ ಇವತ್ತೇನು ಮೈ ಬಗ್ಸ್ ನಿಂತ್ಕೊತಿರಲ್ಲ, ಏನು ನಿಮಗೆ ಸ್ವಾಭಿಮಾನ ಇರೋದಾ? ಈಗ ನಿಮ್ಮ ನಡವಳಿಕೆ ಏನಾಗಿದೆ, ಅವತ್ತು ನಡವಳಿಕೆ ಏನಿತ್ತು, ಅದನ್ನು ಸ್ವಲ್ಪ ಒಂಚೂರು ತಲೆಯಲ್ಲಿ ಇಟ್ಕೊಂಡು ಯೋಚನೆ ಮಾಡಿ. ನಾನು ಅವ್ರಿಗೆ ಹೇಳ್ತೀನಿ, ಆ್ಯಕ್ಚುಲಿ ಶಿವಕುಮಾರ್ ಅವರು ಬಂದಿದ್ದು ಎಲ್ಲಿಂದ? ಟೂರಿಂಗ್ ಟ್ಯಾಕ್ಸ್ ಇಟ್ಕೊಂಡೇ ಬಂದಿದ್ದು. ದೊಡ್ಡಹಳ್ಳಿಲಿ, ಕೋಟಹಳ್ಳಿಲಿ ಟೂರಿಂಗ್ ಟ್ಯಾಕ್ಸ್ ಇಟ್ಕೊಂಡೇ ಬಂದಿದ್ದು. ಅವ್ರ ಜೀವನ ಪ್ರಾರಂಭ ಆಗಿತ್ತು. ಟೂರಿಂಗ್ ಟ್ಯಾಕ್ಸ್ನ ಮಹತ್ವ ಪಾಪ ಮರೆತು ಬಿಟ್ರ. ಈಗ ಟೂರಿಂಗ್ ಟ್ಯಾಕ್ಸ್ ಬೇಕಾಗಿಲ್ಲ ಅವರಿಗೆ, ಏಕೆಂದರೆ ದಷ್ಟಪುಷ್ಟವಾಗಿ ಬೆಳೆದವ್ರೀಗ. ಅದಕ್ಕೆ ಅದರ ಅವಶ್ಯಕತೆ ಇಲ್ಲ, ಅದಕ್ಕೆ ಮಾತಾಡ್ತಾರೆ. ಏನು ಜಾತ್ಯತೀತ ಅಂದ್ರೆ ಅರ್ಥ ಏನು? ಜಾತ್ಯತೀತ ಅಂದ್ರೆ ಅರ್ಥ ಏನು ಅಂತ ಕೇಳಲಿಕ್ಕೆ ಬಯಸ್ತೀನಿ. ಚುನಾವಣೆ ನಡೆಸ್ತಾರಲ್ಲ, ಯಾವ ಆಧಾರದ ಮೇಲೆ ನಡೆಸ್ತೀರಿ ಚುನಾವಣೆ? ಇವತ್ತು ಹಲವಾರು ಸಮ್ಮೇಳನಗಳು ಮಾಡ್ತಾ ಇದ್ದೀರಲ್ಲ, ಅದು ಜಾತಿಯ ಸ್ವಲ್ಪ ಸಮ್ಮೇಳನ ಮಾಡ್ತಿದ್ದೀರೋ ಇಲ್ಲ ಜಾತ್ಯತೀತವಾಗಿ ಮಾಡ್ತಾ ಇದ್ದೀರೋ ಸಮ್ಮೇಳನ? ಈಗ ಅದೆಂತೂ ಕಾಂತರಾಜು ವರದಿ ಕುಮಾರಸ್ವಾಮಿ ಒಪ್ಪಲಿಲ್ಲ ಅಂತ ಹೇಳಿದ್ರಲ್ಲ, ಕಾಂತರಾಜು ವರದಿ ಯಾತಿಗೆ ಇಡ್ತಾ ಇದ್ದೀರಿ? ಬೇಕು ಅಂತೇಳಿ ಕಾಂತರಾಜು ವರದಿ ಏನಿದೆ, ಯಾವ ಕಾರಣಕ್ಕೆ ಇಡ್ತಾ ಇದ್ದೀರಿ? ಜಾತ್ಯತೀತ ಮಾಡ್ತಾ ಇರೋದು ವರದಿ, ಜಾತಿಗಳನ್ನ ಎತ್ಕಟ್ಟಾಗ್ತಾನೆ ಮಾಡ್ತಾ ಇರೋದು. ನಿಮ್ಗೆ ಯಾವ ಜಾತ್ಯತೀತ ಇದೆ? ನೀವೇನು ಜಾತ್ಯತೀತ ಉಳ್ಸಕ್ಕೆ ಹೊರಟಿದ್ದೀರಿ? ಸಾಯಿಸಕ್ಕೆ ಹೊರಟಿರೋರು ನೀವು. ಇದನ್ನು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.